टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯ ಹಿನ್ನೆಲೆಯಲ್ಲಿ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಕರೆ ಕೊಟ್ಟಿದೆ ವಿಎಚ್ಪಿ। ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಂಪ್ಲೀಟ್ ಆಗಿ ಮಂಗಳೂರು ಬಂದ್ ಆಗಿರುತ್ತೆ। ಎಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಸ್ತಬ್ಧವಾಗಿರುತ್ತೆ। ವಾಹನ ಸಂಚಾರ ಕೂಡ ಬಂದ್ಗೆ ಕರೆ ಕೊಡಲಾಗಿದೆ। ಮಂಗಳೂರಿನಲ್ಲಿ ವಿಎಚ್ಪಿ ನಾಯಕ ಶರಣ್ ಪಂಪ್ವೆಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಸುಹಾಸ್ ಶೆಟ್ಟಿ ಹಾಗೆ 5 ಸಹಚರರು ಕಾರಿನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ದಾಳಿಯಾಗಿತ್ತು। ಈ ದಾಳಿಯ ಬೆನ್ನಲ್ಲೇ ಇವತ್ತು ಮಂಗಳೂರು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ। ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ 5 ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ। ಇದೊಂದು ಪ್ರೀ ಪ್ಲ್ಯಾಂಡ್ ಮರ್ಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ PFIಯ ನೇರವಾದಂಥ ಕೈವಾಡ ಇದೆ। ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಭಾಳ ಬಲವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ನಾಳೆಯ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ। ಹಾಗಾಗಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ। ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ। ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿ। ಪ್ರವೀಣ್ ನೆಟ್ಟಾರು ಕೊಲೆಯ ನಂತರದಲ್ಲಿ ಆದಂತಹ ಕೊಲೆ ಇದು, ಅಂದ್ರೆ ಫಾಜಿಲ್ ಕೊಲೆಗೆ ಪ್ರತೀಕಾರವಾಗಿ ಇಲ್ಲಿ ಮತ್ತೊಂದು ಕೊಲೆಯಾಗಿದೆ, ಸುಹಾಸ್ ಶೆಟ್ಟಿ ಕೊಲೆ। ಸದ್ಯದ ಸ್ಥಿತಿಗತಿಗಳು ಹೇಗಿದೆ? ಇನ್ನು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ 4 ತಂಡ ಕೂಡ ರಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ। ಇವತ್ತು ಬಂದ್ ಕೂಡ ಇದೆ, ಏನೆಲ್ಲ ಬೆಳವಣಿಗೆಗಳಾಗಿದೆ, ಯಾವ ರೀತಿ ಪ್ರೊಟೆಕ್ಷನ್ ಇದೆ? ಖಂಡಿತ ಶಕುಂತಲ, ಏನು ನಿನ್ನೆ ರಾತ್ರಿ ಈ ಒಂದು ಕೊಲೆ ಆಗುತ್ತೆ, ಕೊಲೆಯಾದ ಬಳಿಕ ಈ ಒಂದು ಕರಾವಳಿಯಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇರುವಂತದ್ದು। ಒಂದು ಕಡೆ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಸುಹಾಸ್ ಶೆಟ್ಟಿಯ ಮೃತದೇಹ ಇದೆ, ಎಲ್ಲರೂ ಕೂಡ ಹಿಂದೂ ಸಂಘಟನೆ ಬಿಜೆಪಿಯ ನಾಯಕರುಗಳು ಅಲ್ಲಿ ಜಮಾಯಿಸಿರುವಂತದ್ದು। ಸೊ ಇನ್ನೊಂದು ಕಡೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬಂದ್ಗೆ ಕರೆ ಕೊಡಲಾಗಿದೆ। ಸೊ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿ ಬಂದ್ಗೆ ಕರೆ ಕೊಟ್ಟಿರುವಂತದ್ದು। ಖಾಸಗಿ ಬಸ್ಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿದ್ದಾರೆ, ಯಾವುದೇ ಖಾಸಗಿ ಬಸ್ಗಳು ಇವತ್ತು ಬೀದಿ ರಸ್ತೆ ಇಳಿಯೋದಿಲ್ಲ। ಸೊ ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಎಲ್ಲ ಕಡೆ ಇರುವಂತದ್ದು। ಸದ್ಯಕ್ಕೆ ನಾನು ಇವಾಗ ಏನು ನಿನ್ನೆ ಕೊಲೆ ನಡೆದಂತಹ ಸ್ಥಳದಲ್ಲಿದ್ದೀನಿ, ಇಲ್ಲಿ ನೋಡ್ಬೋದಾಗಿದೆ ನಾವು ಏನು ಮಂಗಳೂರು ಅಂದ್ರೆ ಮಂಗಳೂರಿಂದ ಕಟೀಲು ರೋಡ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಕಿನ್ನಿ ಪದವು ಅಂತ ಹೇಳಿ ಏನು ಒಂದು ಈ ಜಾಗ ಸಿಗುತ್ತೆ, ಈ ಒಂದು ಜಂಕ್ಷನ್ ಸಿಗುತ್ತೆ। ಸೊ ಇಲ್ಲಿ ಇದೇ ಜಾಗದಲ್ಲಿ ನಿನ್ನೆ ಈ ಒಂದು ಹತ್ಯೆ ಆಗಿರುವಂತದ್ದು। ಅಲ್ಲಿ ನೋಡ್ಬೋದಾಗಿದೆ ಪೊಲೀಸರು ಕೂಡ ಅಲ್ಲಿ ನಿಂತಿದ್ದಾರೆ, ಪೊಲೀಸರು ಒಂದು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಇರುವಂತದ್ದು। ಸದ್ಯಕ್ಕೆ ಆ ಒಂದು ನಂದಿನಿ ಬೂತ್ ಪಕ್ಕದಲ್ಲಿ ಆ ಒಂದು ಶೀಟ್ ಏನು ತುಂಡಾಗಿದೆ, ಸೊ ಅದು ಒಂದು ಸಲೂನ್ ಆಗಿರುತ್ತೆ। ಸೊ ನಿನ್ನೆ ಏನು ಸುಹಾಸ್ ಶೆಟ್ಟಿ ಮತ್ತೆ 5 ಇನೋವಾ ಕಾರ್ನಲ್ಲಿ ಬರ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಮೀನ್ನ ಕ್ಯಾಂಟರ್ ಮತ್ತೆ ಸ್ವಿಫ್ಟ್ ಕಾರ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದಂತಹ ದುಷ್ಕರ್ಮಿಗಳ ತಂಡ ಇಲ್ಲಿಗೆ ಬಂದು ಡಿಕ್ಕಿ ಹೊಡೆಯುತ್ತೆ। ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆ ಸಲೂನ್ ಒಳಗಡೆ ಇನೋವಾ ಕಾರ್ ನುಗ್ಗುತ್ತೆ, ಸೊ ಅಲ್ಲಿ ಜಾಮ್ ಆಗ್ತಾರೆ। ಸೊ ಅಲ್ಲಿಂದ ಇಳಿದು ಪಕ್ಕಕ್ಕೆ ಸುಹಾಸ್ ಶೆಟ್ಟಿ ಓಡೋಗ್ತಾನೆ। ಸೊ ಅಲ್ಲಿ ಉಳಿದಂಥವ್ರು ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಆತನನ್ನ ಅಲ್ಲಿ ಕೊಚ್ಚಿ ಕೊಲೆಗೈಯುವಂತ ಘಟನಾವಳಿಗಳನ್ನ ಏನು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿಯಲಾಗಿದೆ, ಅದೇ ಈ ಒಂದು ಪ್ರದೇಶದಿಂದನೇ ಆ ಒಂದು ಘಟನೆ ನಡೆದಿರುವಂತದ್ದಾಗಿದೆ। ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಈಗ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು। ಸದ್ಯಕ್ಕೆ ಏನು ಇಂಥದ್ದೊಂದು ಘಟನೆ ನಡೀತು, ಆ ಘಟನೆ ನಡೆದ ಬಳಿಕ ಈಗ ನಿಷೇಧಾಜ್ಞೆಯನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿರುವಂತದ್ದು। ಒಂದು ಕಡೆ ಬಂದ್ಗೆ VHP ಕರೆ ಕೊಟ್ರೆ, ಇನ್ನೊಂದು ಕಡೆ ಪೊಲೀಸ್ ಇಲಾಖೆ ನಿಷೇಧಾಜ್ಞೆಯನ್ನ ಹೊರಡಿಸಿರುವಂತದ್ದು। ಯಾರು
ಕೂಡ ಅಂದರೆ ಗುಂಪಾಗಿ ಸೇರುವಂತಿಲ್ಲ, ಪ್ರತಿಭಟನೆಗಳಿಗೆ ಅವಕಾಶ ಇರೋದಿಲ್ಲ. ಸೊ ಇವತ್ತು ಬೆಳಗ್ಗೆ 6 ಗಂಟೆಯಿಂದ 6ನೇ ತಾರೀಕು ಅಂದರೆ ಇದೇ ತಿಂಗಳ 6ನೇ ತಾರೀಕು ಮುಂಜಾನೆ 6 ಗಂಟೆವರೆಗೂ ಕೂಡ ಈ ನಿಷೇಧಾಜ್ಞೆ ಮುಂದುವರಿತಾ ಇರುತ್ತೆ. ಸೊ ಇಲ್ಲಿ ಪೊಲೀಸರು 4-5 ತಂಡಗಳನ್ನು ರಚಿಸಿ ಆರೋಪಿಗಳಿಗೆ ಬಲೆಯನ್ನು ಬೀಸಿರುವಂಥದ್ದು. ಅಂದರೆ ಏನು ನಿನ್ನೆ ರಾತ್ರಿಯಿಂದನೇ ನಾಕಾಬಂದಿಯನ್ನು ಹಾಕಲಾಗಿತ್ತು. ಸೊ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಅವ್ರು ಎಲ್ಲಿ ಹೋದ್ರು ಅಂದರೆ ಇಲ್ಲಿಂದ ಹೋದಂಥ ಸ್ವಿಫ್ಟ್ ಕಾರ್ ಎಲ್ಲಿಗೆ ಹೋಯಿತು, ಅಲ್ಲಿಂದ ಆ ಸ್ವಿಫ್ಟ್ ಕಾರ್ನ ನಿಲ್ಲಿಸಿ ಬೇರೆ ಕಡೆ ಎಲ್ಲರೂ ಆರೋಪಿಗಳು ಪರಾರಿಯಾದರೆ ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಒಂದು ಕಡೆ ಮುಂದುವರಿಸಿದ್ದಾರೆ. ಸೊ ಇಲ್ಲಿ ಪೊಲೀಸರಿಗೆ 2 ವಿಚಾರ ಇಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ. ಒಂದು, ಯಾರು ಕೊಲೆಗೈದಿದ್ರು ಅವ್ರನ್ನ ಹಿಡಿಯೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡಬೇಕಾಗಿರುತ್ತೆ. ಅದು ಕೂಡ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಜವಾಬ್ದಾರಿ ವಿಚಾರ ಇವತ್ತಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಯ ಶವಾಗಾರದಲ್ಲಿ ಏನು ಸುಹಾಸ್ ಶೆಟ್ಟಿ ಮೃತದೇಹ ಇದೆ, ಅಲ್ಲಿಂದ ಅದನ್ನ ಬಂಟ್ವಾಳ ತಾಲೂಕಿನ ಅವರ ಊರಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಮೆರವಣಿಗೆಗಳಿಗೆ ಅವಕಾಶ ಕೊಡಬೇಕು ಅಂತೇಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಪಟ್ಟಿಡಿದ್ರು, ಇವತ್ತು ಬಂದ್ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಒಂದು ಕಡೆ ಇದರ ತನಿಖೆ ಮತ್ತೆ ಆರೋಪಿಗಳ ಬಂಧನಕ್ಕೆ ಮುಂದಾದರೆ, ಇನ್ನೊಂದು ಕಡೆ ಶಾಂತಿಯನ್ನ ಕಾಪಾಡಲಿಕ್ಕೆ ಈ ಒಂದು ಏನು ಅವರ ಒಂದು ಈ ಮೃತದೇಹ ಆ ಒಂದು ಊರಿಗೆ ತಲುಪೋದಕ್ಕೆ ಯಾವುದೇ ರೀತಿ ಅಡ್ಡಿ ತೊಂದರೆಗಳಾಗದಂಗೆ ಅಲ್ಲಿಗೆ ತಲುಪೋದು ನೋಡುವಂಥದ್ದು ಮತ್ತೆ ಅಲ್ಲಿ ಬಿಗಿ ಭದ್ರತೆಯನ್ನು ಕೊಡುವಂಥದ್ದು ಕೂಡ ಈಗ ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಕೆಲಸ ಅಂತಾನೆ ಹೇಳಬಹುದು. ಯಾಕೆಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಈ ಬೂದಿ ಮುಚ್ಚಿದ ಕೆಂಡದಂತಿರೋದ್ರಿಂದ ಎಲ್ಲಿ ಏನಾಗುತ್ತೆ ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಎಕ್ಸ್ಟ್ರಾ ಫೋರ್ಸ್ಗಳನ್ನ ಕರೆಸ್ಕೊಳ್ಳಲಾಗ್ತಾ ಇದೆ. ಶಕುಂತಲಾ, ಧನ್ಯವಾದ ಪೃಥ್ವಿ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.